ಒಂದು ಇಂಟ್ರಡಕ್ಷನ್ ಏನು ಅಂತಂದ್ರೆ, ಈಗ ಕುಡುಕರ ಸಂಖ್ಯೆ ನೋಡ್ತಾ ಇದೀವಿ. ಎಲ್ಲಾ ಕೆಲವರು ಹೆಣ್ಣು ಮಕ್ಕಳಿಗೆ ತನ್ ಗಂಡ ಕುಡಿತಾ ಇದ್ದಾನೆ ಅಂತ ಮನಸ್ಸಿಗೆ ತುಂಬಾ ಯೋಚನೆ ಇರುತ್ತಲ್ವಾ? ಆ ಯೋಚನೆ ಎಲ್ಲ ಹೇಗಿರುತ್ತೆ, ಮತ್ತೆ ಯಾವ ರೀತಿ ಸರಿಪಡಿಸ್ಕೋಬಹುದು, ಗಂಡನನ್ನ ಮನವೊಲಿಸ್ಬೋದು, ಅವ್ರಿಗೂ ಕೂಡ ಮನವೊಲಿಸಿ ನಾವು ಕೂಡ ಹೇಗೆ ಸಾಂತ್ವನ ಮಾಡ್ಕೋಬಹುದು ಅನ್ನೋವಂತಹ ವಿಚಾರ ಈ ಒಂದು 10-15 ನಿಮಿಷದ ಕಿರುಚಿತ್ರದಲ್ಲಿ ಮೂಡಿ ಬರಲಿದೆ. ಎಲ್ಲರೂ ವೀಕ್ಷಿಸಿ ಖುಷಿಯಿಂದ ಅಂತ ಹೇಳ್ತಾ ಪ್ರಾರಂಭಿಸೋಣ. ಎಸ್, ಸ್ಟಾರ್ಟ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿ, ಇವನು ನನ್ ಮಗ. ಮಗ್ನೆ, ನಿನ್ ಬದುಕದೆ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಆಯ್ತಾ? ಜೀವನದಲ್ಲಿ ಯಾವ ರೀತಿ ಬದುಕ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಆಯ್ತಾ ಮಗ್ನೆ? ಹೇಳು, ಈಗ ನಾನು ಕೇಳಿದ್ಕೆಲ್ಲ ಹೇಳ್ಬೇಕು ನೀನು. 1 2 ಬಾಲೆಲೆ ಹರಡು ಅಲ್ಲ, ಬಾರಿಗೆ ಹೊರಡು. 3 4 ಅನ್ನ ಹಾಕು. 1 ಕ್ವಾರ್ಟರ್ ಹಾಕು. 5 ಈ ತರ ಹೇಳ್ಕೊತೀಯ? ಬಾಟ್ರು ಕೂಡಿತು ಅಂತ ಹೇಳ್ತೀಯ? ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಫಸ್ಟ್ ಇದನ್ನ ಕಲಿಬೇಕು ಮಗನೇ. 5 6 ಬೇಳೆ ಸಾರು. ವಡಿ ಇನ್ನೊಂದು ಬೀರು. ಗೊತ್ತಾಯ್ತಾ? ವಡಿ ಇನ್ನೊಂದು ಬೀರು. ಇಲ್ಲದೇರಿ ತಪ್ಪು ಹೇಳ್ತಿದೀಯ ನೀನು. ನಾನ್ ಸರಿ ಇದೀನಿ ಕಂದ, ನಾನ್ ಹೇಳ್ಕೊಟ್ಟಂಗೆ ಹೇಳು ನೀನ್ ಅಷ್ಟೇ. ನಾನ್ ಏನ್ ಹೇಳ್ಕೊಡ್ತೀನಿ ಅದನ್ನ ಕಲಿ ನೀನು. 7 8 ಪಲ್ಯಕ್ಕೆ ದಂಟು. ಕುಡುಕನ್ ಬಾಡಿ ಮೋರಿಗ್ ಬಿತ್ತು. 9 10 ಹೇಗಿತ್ತು? ಕುಡುಕನ್ ಮ್ಯಾಟ್ರು ನೆಗದ್ ಬಿತ್ತು. ಹೇಗಿತ್ತು ಕಂದ, ಹೇಗಿತ್ತು? ಹೋಗಿದ್ದೇರಿ. ಎಲ್ಲ ಸುಳ್ಳು ಹೇಳ್ಕೊಡ್ತೀರಾ ನೀವು? ಹೋಗಿದ್ದೇರಿ, ಅಮ್ಮನ್ಗೆ ಹೇಳ್ತೀನಿ ಗೊತ್ತಾ? ಬೇಡ ಹೇಳ್ಬೇಡ, ನಿನ್ಗೂ ಸ್ವಲ್ಪ ಕುಡಿಸ್ಬಿಡ್ತೀನಿ. ಇದು ನನ್ ತೀರ್ಥ. ಟೇಸ್ಟ್ ಮಾಡ್ತೀನಿ, ನೀನು ಕೂಡ ಟೇಸ್ಟ್ ಮಾಡು. ಲೋ ಪುಟ್ಟ, ಬಾ ಇಲ್ಲಿ, ಬಾರೋ ಇಲ್ಲಿ ಬಾ. ನಿಮ್ಮಪ್ಪ ಏನ್ ಹೇಳಿ, ಅವರು ಬೆಳಿಗ್ಗೆಯಿಂದ ಸುಸ್ತಾಗಿ ಕೆಲಸ ಮಾಡಿ ಒಂಥರ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹುಷಾರಿಲ್ಲ. ಬಾಪ ನೀನ್ ಈ ಕಡೆ ನೋಡು. ಬಾಯಿ ತುಂಬಾ ಅಪ್ಪ ಅಮ್ಮ ಅಂತ ಕರಿ, ಗೊತ್ತಾಯ್ತಾ? ಮಮ್ಮಿ ಡ್ಯಾಡಿ ಅಂತ ಕರಿಬೇಡ, ಆಯ್ತಾ? ಸರಿ, ಬಾಯಿ ಕಡೆ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲದ ಗಂಡನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲದ ಗಂಡನ. ಚಿನ್ನ, ಈ ಹಾಡನ್ನ ನಾನು ಚಿಕ್ಕ ಹುಡುಗಿಯಿಂದ ಕೇಳ್ತಾನೆ ಇದ್ದೆ. ಆದ್ರೆ ನನಗೆ ಆತರ ಕುಡುಕ ಗಂಡನೇ ಸಿಕ್ಕೋದ? ಭಗವಂತ ಯಾಕೆ ನನ್ನ ಹಣೆ ಬರದಲ್ಲಿ ಈ ರೀತಿ ಬರ್ದ ಗೊತ್ತಾಗ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಒಳ್ಳೆ ಹುಡುಗ, ಗುಣವಂತ, ವಿದ್ಯಾವಂತ ಅಂತ ನನ್ ಮದ್ವೆ ಮಾಡ್ಕೊಟ್ರು. ಆದ್ರೆ ನನ್ ಬಾಳಲ್ಲಿ ಯಾವಾಗ್ಲೂ ಕುಡ್ದು 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 ಮನೆಗ್ ಬರ್ತಾರೆ. 20 ವರ್ಷದಿಂದ ಇದೇ ಗೋಳಾಗೋಯ್ತು ನನ್ಗೆ. ಏನ್ ಮಾಡ್ಲಿ ನಾನು? ಇರ್ಲಿ, ಆ ಭಗವಂತನ ಪರೀಕ್ಷೆ ಅಂತಾನೆ ನಾನು ಅನ್ಕೊಳ್ತೀನಿ. ಕೊನೆಗೊಂದ್ ದಿವಸ ನನ್ಗೆ ಒಳ್ಳೇದಾಗೆ ಆಗುತ್ತೆ ಅಂತ ಜೀವನ ಮಾಡ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತೆ? ಚಿನ್ನ, ಯಾಕೆ ಹೇಳ್ತಿದ್ವಿ ಇಷ್ಟೊಂದು? ಪ್ಲೀಸ್ ಅಳ್ಬೇಡ್ವೆ, ಅಳ್ಬೇಡ ನೀನು. ಚೆನ್ನಾಗ್ ನೋಡ್ಕೊಂತೀನಿ ನಿನ್ಗೆ. ನೀವೇನು ಮಾತಾಡ್ಬೇಡಿ. ಕುಡ್ದು ಬಂದ್ಬಿಟ್ಟು ಅಲ್ದೆ ನೀವು ನನ್ನನ್ನ ನೈಸ್ ಬೇರೆ ಮಾಡಕ್ ಬಂದಿದ್ದೀರಾ. ಬರ್ಬೇಡಿ, ಹೋಗಿ ನೀವು ಹತ್ರ ಬರ್ಬೇಡಿ. ನನ್ ಮುದ್ದು ಅಲ್ವಾ ನೀನು, ನನ್ ಬಂಗಾರ ಅಲ್ವಾ? ನನ್ ನೋಡು, ಈ ಕಡೆ ನೋಡು. ನೋಡು ಚಿನ್ನ, ಇಲ್ಲಿ ನನ್ ಮುಖ ನೋಡು ಒಂದ್ಸಲ. ಇನ್ ಮುಂದೆ ಕುಡಿಯೋದಿಲ್ಲ ನಾನು, ಆಯ್ತಾ? ಸರಿ, ಆಯ್ತು, ಮನ್ಕೊಳ್ಳಿ. ಸರಿ, ಸಮಯ ಆಯ್ತು, ಮನ್ಕೊಳ್ಳಿ. ಕುಡಿಯೋದ್ ಬಿಡ್ತೀರ ತಾನೆ? ಖಂಡಿತ ಕುಡಿಯಲ್ಲಮ್ಮ.
ಆಯ್ತು ಮನ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ಏನಿದು ನೀವೇನೋ ಏನೇನೋ ಮಾತಾಡೋದಕ್ಕೆ ಕೇಳ್ತಾ ಇದೆ ಮಗಳೇ, ಏನಾಯ್ತು? ಏನದು? ಅಮ್ಮ ಲಾಸ್ಟ್ ನಲ್ಲಿ ಅಳು ಬಂದಿದ್ದು. ಏನ್ ಅಳುದ್ ಯಾಕೆ? ಏನಾಯ್ತು? ಏನಿಲ್ಲಮ್ಮ, ಏನಿಲ್ಲಮ್ಮ, ನಿಮ್ಗೆ ಗೊತ್ತಲ್ಲ ಏನಿಲ್ಲ ಅಂದ್ರೆ ಕುಡ್ಕೊಂಡು ಅಳ್ತಾ ಕುಡಿತಾರೆ ಅಂತ. ಇದೆಯಲ್ಲ ಯಾಕೆ? ನಿಮ್ಗೆ ಗೊತ್ತಲ್ಲಮ್ಮ, ಗೊತ್ತಿದ್ರು ಕೇಳ್ತಿರಲ್ಲ. ಕುಡ್ದು ಬಂದೇನು? ಹೌದಮ್ಮ. ಅಳಿಯ ಕುಡ್ದು ಬಂದ್ ಗಲಾಟೆನಾ? ಏನ್ ತರ್ಲೆ ಮಾಡಿದ್ದವನು? ಏನ್ ಮಾಡ್ದ ತರ್ಲೆ? ಯಾಕೆ? ಅವನು ಹಲೋ ಹಲೋ ಹಲೋ, ಕವಿತಾ, ನನ್ ಗಂಡ ರಾತ್ರಿ ಹೇಳಿದ್ರು ನಾನ್ ಕುಡಿಯೋದಿಲ್ಲ ಅಂತ. ಏನೋ 20 ವರ್ಷದಿಂದ ಇದೇ ಆಯ್ತು. ಏನೋ ಭರವಸೆ ಕೊಟ್ಟಿದ್ದಾರೆ, ನೋಡೋಣ. ನಿನ್ ಬಿಡಮ್ಮ, ನಿನ್ ಗಂಡ ಎಷ್ಟೊಳ್ಳೆಯವನು, ಒಂದ್ ಕೆಟ್ಟು ಚಟನೂ ಇಲ್ಲ ಅಂತ ಗಂಡನ್ ಪಡೆದಿದ್ಯಾ. ನಮ್ಗ ಅದೃಷ್ಟ ಇಲ್ಲ ಬಿಡೆ. ಸರಿ ಕಣೆ, ಆಯ್ತು ಆಯ್ತು. ಬಂದ್ರಾ? ಮತ್ತೆ ಬಂದಿದ್ದೀರಿ? ಲೇ ಮತ್ತೆ ಕೊಟ್ಟು ಅಶ್ವಿನಿ, ಬಂದಿದ್ರಾ? ಸ್ವಲ್ಪ ಹಿಂಗೆ ಕಣೆ, ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಅಯ್ಯೋ, ಏನ್ ಬಂದ್ರಿ ನಿನ್ ದೊಡ್ಡ ರೋಗ? ಎಷ್ಟು ಸಲ ಹೇಳಿದ್ರು ಇದೇ ಕೆಲಸ ಮಾಡ್ಕೊಂಡ್ ಬರ್ತಿರಲ್ಲ, ಹೋಗ್ರಿ ನೀವು. ನನ್ ಗಂಡ ಒಳ್ಳೆಯವನಲ್ಲ, ನೀವು ಹೋಗ್ರಿ. ಬಾಯಿ ಮುಚ್ಕೊಂಡ್ ಇರ್ತೀಯ ಇಲ್ಲ ಈಗ? ಬಾಯಿ ಮುಚ್ಕೊಂಡ ನಾನು ಹೇಳ್ದಷ್ಟು ಕೇಳು. ನಿನಗ್ ಜಾಸ್ತಿ ಮಾತ್ ಬೇಡ. ಅಕ್ಕಂಬ ಊಟ ಒಂಚೂರು ಖಾರವಾಗಿ ಉಪ್ಪಿನಕಾಯಿ ಇರ್ಲಿ ಅದಕ್ ಜೊತೆಗೆ. ತಗೊಂಬ ಊಟ ತಗೊಂಬ, ಅತಿ ಆಯ್ತು ನಿಂದು. ಹಾ, ಕುಡ್ದು ಬರೋದಲ್ದಲೆ ಊಟ ಹಾಕೊಂಬ, ಉಪ್ಪಿನಕಾಯಿ ತಗೊಂಬ ಅಂತ ಹೇಳ್ತಿದ್ಯಾ? ಏನೂ ತರಲ್ಲ ನಿನ್ಗೆ. ನಿನ್ನಂತ ಕೆಟ್ಟ ಗಂಡನ್ಗೆ ಏನು ಸಹಾಯ ಮಾಡೋದಿಲ್ಲ, ಹೋಗು. ತರ್ಲಿಲ್ಲ ಅಂದ್ರೆ ಈಗಿನ ಜೋಕೆ ಕೇಳಿಸ್ತಾ? ಆಯ್ತು ಆಯ್ತು, ನೀವ್ ಬಾರ್ಗ್ ಹೋಗಿದ್ರಿ, ಅಲ್ಲೇ ಊಟ ಮಾಡ್ಕೊಂಡ್ ಬರೋಗ್ರಿ. ನನ್ ಮಾತಾಡ್ಸ್ಬೇಡ್ರಿ, ಹೆಂಗಾದ್ರೂ ಮಾಡ್ಕೊಳ್ಳಿ, ಹೋಗಿ ಹೋಗಿ. ಹತ್ತಿರ ದಬ್ಬಿಡ್ತೀನಿ ಯಾವಾಗ್ಲೂ ನೋಡಿ ಇದೇ ಕೆಲ್ಸ. ತಿರಿಗ್ ಮಾತಾಡಿದ್ರೆ ಅಪ್ಪ ಮನೆ ದಗ್ಬಿಡ್ತೀನಿ ನಿಂಗೆ, ಹುಷಾರ್. ಹೋಗು, ಹಾಕಂಬ ತಟ್ಟೆಗೆ ಹಾಕಂಬ. ಏನದು ಮತ್ತೆ? ಸರಿ ಆಯ್ತು, ಏನದು? ಮಲ್ಕೊಂಬಿಡಿ. ಏನದು ಮತ್ತೆ ಗಲಾಟೆ? ಏನ್ ತರ್ಲೆ? ಆಯ್ತು, ಮಲ್ಕೊಂಬಿಡಿ. ಏನಾಯ್ತು? ನಾನ್ ಮಲ್ಕೊಳ್ತೀನಿ, ನಿಮ್ಗೇನು ಊಟ ಹಾಕೊಡೋದಿಲ್ಲ, ಹೋಗ್ರಿ. ಏನು ಏನೇನೋ ಕೇಳ್ತಾ ಇದೆಯಲ್ಲ, ಏನೇನೋ ಮಾತಾಡ್ತಾ ಇರೋದು ಕೇಳ್ತಾ ಇದೆಯಲ್ಲ, ಗಲಾಟೆ ಮಾಡೋದು ಕೇಳ್ತಾ ಇದೆಯಲ್ಲ. ಬೆಳಗ್ಗೆ ಆಯ್ತು, ಏನ್ ಮಾಡ್ತಾರೆ ರಾಯರು? ಅಶ್ವಿನಿ, ಸುಸ್ತಾಯ್ತು, ರಾತ್ರಿ ಬಾಡಿ ಎಲ್ಲ ಪೇನ್ ಆಗಿದೆ. ಒಂದ್ ಲೋಟ ಕಾಫಿ ಕೊಡಪ್ಪ. ಓಹೋ, ಬಾರಿ ಕೆಲ್ಸ ಮಾಡಿ ಕಷ್ಟಪಟ್ಟು ದುಡ್ಡು ಬಂದ್ಬಿಟ್ಟಿದ್ಯಾ ನೋಡು ಪಾಪ. ಅದಕ್ಕೆ ನಿನ್ಗೆ ಮೈ ಕೈ ನೋವಾ? ನಾನ್ ಮಾತಾಡ್ಸ್ಬೇಡಿ, ಹೋಗ್ರಿ. ನನ್ ಚಿನ್ನ ಅಲ್ವಾ, ನನ್ ಬಂಗಾರ ಅಲ್ವಾ ನೀನು? ನನ್ ಮುದ್ದು ಮರಿ ಅಲ್ವಾ ಅಲ್ಲ, ನೀನು? ಕಾಗೆ ಬಂಗಾರ. ನಿನ್ ಮುಖ ನೋಡಿದ್ರೆ ನನಗೆ ಒಂಥರ ಕಳೆ ಕಣೆ. ನೀನ್ ಮನೇಲಿ ನಗ್ನಗ್ತಾ ಇದ್ರೇನೆ ಖುಷಿ. ನನಗ್ ತುಂಬಾ ಖುಷಿ ಆಗುತ್ತೆ. ನೀನ್ ನಗ್ತಾ ಇರ್ಬೇಕು, ಮನೆ ತುಂಬಾ ಓಡಾಡ್ಕೊಂಡ್ ಗಲಗಲ ಅಂತ ಇರ್ಬೇಕು. ಹಿಂಗ್ ಯಾಕೆ ನನ್ನ ಮೊರೆ ಮಾತಾಡ್ಸ್ಬೇಡಿ. ರಾತ್ರಿ ಏನ್ ಮಾಡಿದ್ರಿ ನೀವು? ಹಿಂಗೆ ಕಣಮ್ಮ, ಏನು ಅಂತಂದ್ರೆ ಫ್ರೆಂಡ್ಸ್ ಇದ್ರ, ಅಪರೂಪದ ಫ್ರೆಂಡ್ ಬಂದ. ನಾನ್ ಬೇಡ ಅಂದ್ರೂ ಕೇಳಲಿಲ್ಲ. ಸ್ವಲ್ಪ ಹಾಕು, 30 ಹಾಕು ಅಂದ. ನನಗೆ ರೀಸನ್ ಹೇಳ್ಬಿಡ್ರಿ. ಮೊನ್ನೆ ನನ್ಗೆ ಆಣೆ ಮಾಡಿದ್ರಿ ತಾನೆ ಕುಡ್ಕೊಂಡ್ ಬರಲ್ಲ ಅಂತ, ಯಾಕೆ ಕುಡ್ಕೊಂಡ್ ಬಂದಿದ್ದು ನೀವು? ಇವತ್ ಕುಡಿಯಲ್ಲಪ್ಪ, ನಿನ್ನ ಹಣೆ ಇವತ್ ಕುಡಿಯಲ್ಲ, ಕುಡ್ಕೊಂಡ್ ಬರೋದಿಲ್ಲ ಇವತ್ತು, ಆಯ್ತಾ? ಇದಕ್ಕೂ ಎಣಿಸ್ಕೊಂಡ್ರೆ 1000 ಸಲಿ, 1001 ಸಲ ಆಯ್ತು. ಕುಡಿಯಲ್ಲ ಕುಡಿಯಲ್ಲ ಅಂತ ಹೇಳೋದು, ತಿರ್ಗಾ ರಾತ್ರಿ ಕುಡ್ಕೊಂಡ್ ಬರೋದು. ನಿಮ್ದು ಇದೇ ಗೋಳಾಗೋಯ್ತು. ಅಪ್ಪ ಮಾರಾಯ, ಹಾ ಯಾವ ತಾಯಿ ಎತ್ಬಿಟ್ಲು ನಿನ್ನನ್ನ. ಇದೇ ಆಗೋಯ್ತು, ನಿಂದು ಉದ್ದಕ್ಕೂ ಇದೇ ಆಗೋಯ್ತು. ಹೋಗು, ನನ್ ಜೊತೆ ಮಾತಾಡ್ಬೇಡ. ತಾಯಿ ಚೆನ್ನಾಗೇ ಎತ್ತಿದಾಳೆ, ನಾನೇನ್ ಮಾಡ್ಲಿ? ನನ್ ಫ್ರೆಂಡ್ ಕರ್ಕೊಂಡ್ ಹೋದ್ರು. ಈಗ ಬೇಡ ಅನ್ನಕ್ಕಾಗುತ್ತಾ? ಫ್ರೆಂಡ್ ಜೊತೆ ಇದ್ದಾಗ
ಸ್ವಲ್ಪ ಆಯ್ತು ಹಂಗು ಹಿಂಗು ಆಯ್ತಪ್ಪ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ಕಾಗುತ್ತಾ? ಇದೊಂದ್ಸರಿ ಕ್ಷಮೆ ಕೇಳ್ತಾ ಇದೀನಿ, ಕ್ಷಮಿಸು ನನ್ಗೆ. ತಪ್ಪು ಮಾಡ್ಬಿಟ್ಟು ಮಾತಾಡೋ ಅಧಿಕಾರ ಇಲ್ಲ ನಿಮ್ಗೆ, ಮಾತಾಡ್ಬೇಡಿ. ಬಂಗಾರದಂತ ಹೆಂಡತಿರಲು ನನಗೇಕೆ ಬೇಕು ಬೇರೆ ಬಂಗಾರ. ಎಷ್ಟ್ ಚೆನ್ನಾಗಿ ನಗ್ತೀಯ ನೀನು, ನನ್ ಮುದ್ದು ಅಲ್ವಾ ನೀನು? ಬಂಗಾರದಂತ ಪತಿ ಇರುವಾಗ ಬೇರೆ ಬಂಗಾರ ಏಕೆ, ಅರಿಶಿಣ ಕುಂಕುಮ ಇರಲು ಇನ್ನೇನು ಬೇಕು ನನಗೆ. ಆಹಾ, ಒಳ್ಳೆ ಗಂಡ. ಇನ್ಮೇಲ್ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀರಾ, ನನ್ಗೆ ಖುಷಿ ಆಯ್ತು ರೀ. ಇನ್ಮೇಲ್ ಕುಡಿಬಾರ್ದು, ಇನ್ನೊಂದ್ಸಲ ಪ್ರಾಮಿಸ್ ಮಾಡಿ. ಎಷ್ಟು ಮುದ್ದ ಕಾಣ್ತಿದೀಯ ನೀನು, ನನ್ ಬಂಗಾರ ನೀನು. ಕುಡಿಯಲ್ಲಮ್ಮ, ಕುಡಿಯಲ್ಲ ಇಲ್ಲ, ಓಕೆನಾ? ಹಿಂಗೆ ಇರ್ಬೇಕು, ನಗ್ನಗ್ತಾ ಇರ್ಬೇಕು ನೀನ್ ನನ್ ಜೊತೆ, ಯಾವಾಗ್ಲೂ ನಗ್ತಾ ಇರ್ಬೇಕು. ನಾನ್ ಕುಡಿಯೋದಿಲ್ಲ ಇವತ್ತಿಂದ, ಪ್ರಾಮಿಸ್. ಪ್ರಾಮಿಸಾ? ಪ್ರಾಮಿಸ್. ಪ್ರಾಮಿಸಾ? ಪ್ರಾಮಿಸ್. ಏನೋ ಹಾಡ್ ಹೇಳ್ತೀರಾ? ನಾನ್ ಸುಮ್ನೆ ಕೂತ್ಕೊಳಕ್ ಆಗಲ್ಲ ರೀ. ಆಯಾಗ್ ಕೂತ್ಕೊಂಡ್ರೆ ಹೆಂಗೆ? ಆಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ. ಚಿನ್ನ, ನಾನೇ ತಿಂಡಿ ಮಾಡ್ತೀನಿ. ನಾನ್ ತುಂಬಾ ಕಷ್ಟ ಕೊಟ್ಟಿದ್ದೀನಿ ನಿನ್ಗೆ, ಇವತ್ ನಾನೇ ತಿಂಡಿ ಮಾಡ್ತೀನಿ, ಓಕೆನಾ? ಆಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡದಿರು ಇನ್ನು ತೂಗುತ್ತಲಿಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಒಪ್ಪಿಕೊಳ್ಳುವೆ, ಅಬಬಂ ಅಬಬಂ ಅಬಬಂ, ರಪಪಂ ರಪಪಂ ರಪಪಂ. ನನ್ ಗಂಡ ಅಂದ್ರೆ ಗಂಡ, ಎಷ್ಟ್ ಚೆನ್ನಾಗಿ ಹಾಡ್ ಹೇಳ್ತಾರೆ ನನ್ ಗಂಡ. ಓ ಕ್ಯೂಟ್, ಹೋಲಿ ನಾಟಿ. ರೀ, ಇದೇ ಖುಷಿಲಿ ನಾನೊಂದ್ ಜೋಕ್ಸ್ ಹೇಳಾ? ಹೇಳಮ್ಮ, ಕೇಳ್ತೀನಿ, ಹೇಳು. ನಾನು ಮೆಮೊರಿ ಪವರ್ ಜಾಸ್ತಿ ಆಗ್ಲಿ ಅನ್ಬಿಟ್ಟು ನಾನು ಬಾದಾಮಿ ತಿಂದೆ, ಓಕೆನಾ? ಏನಾಗುತ್ತೆ ಹೇಳಿ ಬಾದಾಮಿ ತಿಂದ್ರೆ? ನೆನ್ಪಿನ ಶಕ್ತಿ ಹೆಚ್ಚುತ್ತೆ. ನನ್ಗೇನಾಯ್ತು ಗೊತ್ತಾ? ಆ, ಬಾದಾಮಿ ಸುಳ್ಕೊಂಡ, ಆದ್ರೆ ಹಿಂದಿನ ಜನ್ಮದ್ದು ರಾಶಿ ರಾಶಿ ಪಾತ್ರೆ ಹಾಕೊಂಡು ಬೆಳಗಿಂದ ಸಂಜೆವರೆಗೂ ತೊಳಿತಾ ಇದ್ದೀನಿ. ಹಿಂದಿನ ಜನ್ಮದೆಲ್ಲ ಜ್ಞಾಪನಕ್ ಬರ್ತಿದೆ. ಅದಕ್ಕೆ ಅವತ್ತಿಂದ ಬಾದಾಮಿ ತಿನ್ನೋದೇ ಬಿಟ್ಬಿಟ್ಟೆ ಕಣ್ರಿ. ಹೌದಾ? ಊರಿ ಸರಿ ರೀ, ನಿಮ್ಗೆ ಕೆಲ್ಸಕ್ಕೆ ಟೈಮ್ ಆಯ್ತಲ್ವಾ, ಹೊರಡ್ತೀರಾ? ಹಾ, ಹೊರಡ್ತೀನಮ್ಮ. ಸ್ವಲ್ಪ ತಿಂಡಿ ಕೊಟ್ಬಿಡಂಗೆ, ಬಾಕ್ಸಿಗೆ ಹಾಕೊಟ್ಬಿಡು ತಿಂಡಿನ. ಎಲ್ಲ ಹಾಕಿಟ್ಟಿದೀನಿ, ನೀವೇನ್ ಕೇಳೋ ಆಗಿಲ್ಲ. ಟಾಟಾ, ಬರ್ತೀರಾ? ಜೋಕೆ, ಬಾಯ್ 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 ಬಾಯ್. ಬಾಯ್. ಬರೋವಾಗ ಸುಮ್ನೆ ಬರ್ಬೇಕು, ಏನಾದ್ರೂ ಗುಂಡ ಹಾಕೊಂಬಂದ್ರು ತುಂಡ್ ಮಾಡ್ಬಿಡ್ತೀನಿ. ಅಯ್ಯೋ, ಬಾಯ್ ಬಾಯ್. ಎಷ್ಟೊಂದ್ ಹಾಡ್ ಕೊಡ್ತಾರೆ ನೋಡ್ ನನ್ ಗಂಡ. ಅವ್ವಾ, ಹೀಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ನನ್ ಗಂಡ. ಹಲೋ ಅಯ್ಯೋ, ಅಜ್ಜಿ, ಅಜ್ಜಿ, ಹಾ. ಅಜ್ಜಿ. ಏನ್ ಮಗಳೇ, ಏನಾಯ್ತು? ಏನ್ ಹೇಳಿ ಅಜ್ಜಿ, ಅಯ್ಯೋ, ಒಂದೊಂದ್ಸಲ ಖುಷಿ ಯಾಕೆ ಅಳೋದು? ಏನ್ ಏನಾಯ್ತು ಹೇಳಿ, ಮಗಳೇ? ಈಗ ಅವರು ಒಳ್ಳೆತನದಿಂದ ಇದ್ರು ಅಂತ ಮದ್ವೆ ಮಾಡ್ಕೊಟ್ರ, ಒಳ್ಳೆ ತರನೇ ಇದ್ರು. ಮಧ್ಯದಲ್ಲಿ ಕುಡಿಯೋದನ್ನ ಕಲ್ತ್ಬಿಟ್ರು ಕಣಜ್ಜಿ. ಒಂದೊಂದ್ಸಲಿ ಚೆನ್ನಾಗೇ ಇರ್ತಾರೆ, ಒಂದೊಂದ್ಸಲಿ ಕುಡ್ದು ತುಂಬಾ ಗಲಾಟೆ ಮಾಡ್ತಾರೆ. ನನ್ ಗಾಬರಿ ಆಗ್ತಿದೆ ಕಣಜ್ಜಿ. ನಾಳೆ ಬನ್ನಿ ಅಜ್ಜಿ. ಬರ್ತೇನಮ್ಮ, ಬರ್ತೇನೆ. ಅವನಿಗೆ ಸ್ವಲ್ಪ ಮಾತಾಡ್ಬೇಕು ನಾನು. ಆಯ್ತು ಅಜ್ಜಿ, ಸರಿ ಇಡ್ಲಾ? ನಾಳೆ ಬಾ ಅಜ್ಜಿ. ಬನ್ನಾ? ನಾಳೆ ಬನ್ನಿ ಆಯ್ತಾ? ನಾಳೆ. ಊರಿಂದ ಆಯ್ತು, ನಾಳೆ ಆಯ್ತು. ಬನ್ನಿ. ಹಾ, ಬಂದ್ರ ರೀ? ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರ? ಮತ್ತೆ ಕುಡ್ಕೊಂಡ್ ಬಂದಿದ್ದೀರಾ? ಏನಿದು, ಮತ್ತೆ ಕುಡ್ಕೊಂಡ್ ಬಂದೇನು ಮಗಳೇ? ಅಶ್ವಿನಿ, ಗಂಡ? ಬಾಗ್ಲು ತೆಗಿ ಬಾಗ್ಲು ತೆಗಿ. ಒಂದ್ಸರಿ ಹೇಳಿದ್ ಅರ್ಥ ಆಗಲ್ಲ, ಪದೇ 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 ಬಂದ್ ಬಾಗ್ಲು ತಟ್ತಾನೆ ಇರ್ಬೇಕು. ಇಲ್ಲ ನಾನ್ ನಮ್ಮನೆಗ್ ಬಂದಿದ್ದೀನೋ ಪಕ್ಕದ ಮನೆಗ್ ಬಂದಿದ್ದೀನೋ ಅಂತಾನೆ ಗೊತ್ತಾಗಲ್ಲ ನೋಡುದು. ಅಯ್ಯೋ ಗಣಸ ಇವತ್ತು ಕುಡ್ಕೊಂಡ್ ಬಂದ್ಬಿಟ್ಟ. ಅಯ್ಯೋ ಅಯ್ಯೋ ಯಪ್ಪೋ. ಏನಮ್ಮ ಅದು? ಏನೇನೋ ಕೇಳ್ತಾ ಇದೆ. ಏನದು? ಏನಾಯ್ತು ನಿನ್ ಗಂಡನಿಗೆ?
ಅಮ್ಮ ಅಮ್ಮ ಊರಲ್ಲಿದ್ದಾರೆ, ಅವ್ರು ಮಾತಾಡಲ್ಲ ಪ್ಲೀಸ್. ಆ ವಾಂತಿ ಎಲ್ಲ ಮಾಡ್ಬಿಟ್ರು. ಬನ್ನಿ ಬನ್ನಿ ಬನ್ನಿ. ಏನ್ ಮಾಡಕ್ಕಾಗುತ್ತೆ, ನಾನ್ ಪಡ್ಕೊಂಡ್ ಬಂದಿರೋದಿಷ್ಟೇ. ಯಾಕಂತೆ? ಅಯ್ಯಯ್ಯೋ, ಮುಖ ಮುಖ ನೋಡು ಹೆಂಗಾಗಿದೆ ನಿಂದು. ಮಲ್ಕೊಳಪ್ಪ ಮಾರಾಯ. ಆಯ್ತು ಮಲ್ಕೊಳಪ್ಪ, ಮಲ್ಕೊಳಪ್ಪ, ಸಮಯ ಆಯ್ತು, ಬೆಳಗ್ಗೆ ಎದ್ದು ಮಾತಾಡೋಣ. ಅಶ್ವಿನಿ, ಒಂದ್ ಲೋಟ ನೀರ್ ಕೊಡಲಿ. ಅಯ್ಯೋ, ಏನ್ ಮಾಡ್ಲಿ, ಯಾರು ಇಲ್ಲ. ಇವ್ರನ್ನ ಹೆಂಗ್ ಸಂಭಾಳಿಸ್ಲಿ ನಾನು. ಅಯ್ಯಯ್ಯೋ, ಬಿದ್ದುಕೊಂಡೇ ಬಿಟ್ರು. ಹೋಗ್ಲಿ ಮಲ್ಕೊಳ್ಳಿ ನೀವು, ಬೆಳಿಗ್ಗೆ ಎದ್ದೇಳಿರಂತೆ. ನನ್ನ ಗಂಡನ್ಗೋಸ್ಕರ ಒಂದ್ ಕವನ ಬರೀತಾ ಇದ್ದೆ. ಅವ್ರು ನೋಡ್ಕೊಂಡೆ ನಾನು ಕವನ ಹೇಳ್ತೀನಿ. ನನ್ನವ ಎಷ್ಟು ಕುಡಿದರೂ ಮತಿ ಕೆಡದ ಸರದಾರ, ನನ್ನವನ ಮನಸ್ಸು ಎಂದಿಗೂ ಮಂದಾರ, ನನ್ನಿನಿಯ ನನಗೆಂದಿಗೂ ರಾಜಕುಮಾರ, ಎಂದಿಗೂ ನಾನವನಿಗವನಿಗೆ ನಾನು ಆಧಾರ. ಈ ಕವನನ ಎಷ್ಟು ಸುಂದರವಾಗಿ ರಚನೆ ಮಾಡಿದ್ದೆ ನನ್ ಗಂಡನ್ಗೋಸ್ಕರ. ತಗೊಳಪ್ಪ ನಿನ್ ಕವನ. ಯಾವ ಕವನ? ಯಾವ ಕವನನೂ ಇಲ್ಲ ನನ್ನ ಜೀವನದಲ್ಲಿ. ದಿವಸ ಭರವಸೆ ಕೊಡ್ತಾರೆ, ಕುಡಿಯಲ್ಲ ಕುಡಿಯಲ್ಲ ಅಂತ, ದಿನ ಕುಡ್ಕೊಂಡ್ ಬರ್ತಾರೆ. ಈ ಜೀವನ ನನಗ್ ಬೇಡ, ಸಾಕಾಗೋಗಿದೆ. ಭಗವಂತ ಭಗವಂತ ಕಾಪಾಡಪ್ಪ. ಓ, ಬೆಳಗಾಯ್ತು. ಏನ್ ಮಾಡ್ತಾ ಇದ್ದಿದ್ರೆ? ಓ, ಎದ್ರು ನೋಡು, ಎದ್ರು ನೋಡು. ಭಾರಿ ಬಂಗಾರ, ಘನಾಂಧಾರಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ಏ ಬಂಗಾರ, ನಾನ್ ಒಬ್ನೇ ಮಲ್ಗಿದ್ನ ರಾತ್ರಿ, ನೀನ್ ಎಲ್ಲೋಗಿದ್ದೆ? ಇಲ್ಲ, ಒಳ್ಳೆ ಪತಿರಾಯ ಅಂತ ನಿನ್ ಜೊತೆಗ್ ಬಂದ್ ಮಲ್ಗ್ತೀನಿ. ಹೋಗಯ್ಯೋ. ಲೇ, ಯಾಕೆ ಹಿಂಗ್ ರೋದಿಸ್ತೀಯ ನನ್ಗೆ? ನಾನ್ ರಾತ್ರಿ ಹೇಳಿ ಚೆನ್ನಾಗೇ ಬಂದ್ನಲ್ಲ. ಇನ್ನು ನನ್ ಕೆಟ್ಟ ಪಕ್ಕ ವಾಸನೆ ಹೊಡಿತಿದೆ. ದೂರ ದೂರ ದೂರ. ಅದೆಷ್ಟು ಹಾಕೊಂಬಂದಿದ್ಯಪ್ಪ, ಎಷ್ಟೊಂಥರ ವಾಸನೆ ಹೊಡಿತಿದೆ. ಅಬ್ಬಾ ಮಾರಾಯ, ಅದ್ಯಾವತ್ತು ಬುದ್ಧಿ ಬರ್ತಪ್ಪ ನಿನಗೆ? ಮುಖ ನೋಡು, ನಿಂದು ಮುಖ. ಯಾಕೆ ಸುಮ್ನಾಗ್ಬಿಟ್ಟೆ? ಮಾತಾಡು. ಮಾತಾಡಕ್ಕೆ ಬಾಯ್ ಕಟ್ಟೋಯ್ತಾ ನಿನಗೆ? ಲೇ ಬಂಗಾರ, ನನ್ಗೆ ಬೇಜಾರಾಗ್ತಿದೆ ಕಣೆ. ಪ್ರತಿ ರಾತ್ರಿ ಬಂದಾಗ ಹಂಗೆ ಆಗುತ್ತೆ. ಬೆಳಗ್ಗೆ ನಾನ್ ಸರಿಯಾಗೇ ಇರ್ತೀನಿ. ನನ್ಗೆ ಏನಾಗಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ ಫ್ರೆಂಡ್ಸ್ ಮಾಡಿರೋ ಸವಾಸನೋ, ಇಲ್ಲ ಕೆಲ್ಸದ ಒತ್ತಡನೋ ಏನೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದೊಂದ್ ಸರಿ ಕ್ಷಮಿಸ್ಬಿಡವ. ನಿಜ, ಮತ್ತೆ ಆ ಕಡೆ ತಿರ್ಗಿ ನೋಡಲ್ಲ. ಶರಾಯಿ ಅಂಗಡಿ ಕಡಿಕೆ ಹೋಗೋದಿಲ್ಲ ನಾನು, ಸರಿನಾ? ಎಲ್ಲ ಸುಳ್ಳು. ದಿನ ಇದನ್ನೇ ಮಾತಾಡ್ತೀಯ. ಯಾವ ರೀಸನ್ನು, ಯಾವ ಕಾರಣನೂ ಇಲ್ಲ. ನಿನ್ ಮನ್ಸು ನಿನ್ ಹಿಡಿತದಲ್ಲಿ ಇಟ್ಕೊಳಲ್ಲ. ನಿಂದೇ ತಪ್ಪದು. ನಿನಗ್ ಗೊತ್ತಾಗೋದಿಲ್ವಾ? ಒಂದ್ಸಲಿ ನಾನು ಹೇಳಿದ್ಮೇಲೆ ಆ ಬಾರ್ಗ್ ಹೋಗ್ಬೇಕೋ ಬೇಡವೋ ಅಂತ ನಿನ್ ಗೊತ್ತಾಗೋದಿಲ್ವಾ? ನಿನ್ ಮನ್ಸ್ ನಾನ್ ಕಂಟ್ರೋಲ್ ನೀನ್ ಹೋಗ್ತೀಯ. ಇಲ್ವೇ? ಇಲ್ಲಿ ಕೇಳು, ನಾನ್ ಹಿಂಗೆ ಹೋಗ್ತಿರ್ತೀನ? ಅಲ್ಲಿ ನೋಡಿದ ತಕ್ಷಣನೇ ಹಿಂಗ್ ಕಾಣಿಸುತ್ತಾ? ಮಾತಾಡ್ಬಿಟ್ರಿ ನೀವೇನು ಕರೆಕ್ಟ್ ಆಗಿ ಹೋಗ್ತೀರಾ? ಬಾರೇ ಬಂದ್ಬಿಟ್ಟು ನಿನ್ನ ಹತ್ರ ಬರುತ್ತೆ ಅಲ್ವಾ? ನಿಜ ನಿಜ, ನಾನ್ ಹಿಂಗ್ ಹೋಗ್ತಾ ಇರ್ತೀನ, ಬಾರ್ ನೋಡಿದ ತಕ್ಷಣ ನನ್ ಕಾಲ್ ಹಿಂಗೆ ಎಳೀತೆ. ನಾನೇನ್ ಮಾಡ್ಲಿ? ಇದ್ ನನ್ ತಪ್ಪ? ಕಾಲಿನ್ ತಪ್ಪು ತಾನೆ? ಮಾತಾಡ್ತೀಯ, ಚೆನ್ನಾಗ್ ಮಾತಾಡೋದ್ ಕಲ್ತ್ಬಿಟ್ಟಿದೀಯ. ಆಯ್ತು, ನಾನ್ ನಿನ್ ಹೆಂಡತಿ ಎಲ್ಲ ಕುಡ್ಕೊಂಡು ಅದನ್ನೇ ಬಾಟ್ಲ್ ಇಟ್ಕೊಂಡೆ ನಿನ್ ಹೆಂಡತಿಯಾಗಿ ಮಾಡ್ಕೊ, ಸರಿನಾ? ನನ್ಗೆ ನಿನ್ಗೆ ಸಂಬಂಧ ಏನ್ ಬೇಡ. ನನ್ಗ್ ಸಾಕ್ ಬೇಕಾಗೋಗಿದೆ ನಿನ್ ಜೊತೆಗೆ. ನನ್ನ ಅಜ್ಜಿಗ್ ಫೋನ್ ಮಾಡಿದೀನಿ, ಬರ್ತಾರೆ ಇವತ್ತು. ಈ ದೇವಿ ಕಾಣುವಳು ಈ ಸಾರಾಯಿ ಕಪ್ಪಿನಲ್ಲಿ, ನನ್ ಬಂಗಾರಿ ಕಾಣುವಳು ನಿಜವಾಗಿಯೂ. ಇದು ನಿನ್ ಮುಂದೆ ಖಂಡಿತ ಶರೀರಕ್ಕಾಕಲ್ಲ. ಓಕೆನಾ? ಇದ್ರ ಮೇಲ್ ಆಣೆ ಕಣ, ಇದ್ರ ಮೇಲ್ ಆಣೆ. ಇನ್ ಕುಡಿಯೋದಿಲ್ಲ. ಲಾಸ್ಟ್. ಏನು? ನಿಜವಾಗ್ಲೂ? ನನ್ಗೆ ನೀನೇ ಬೇಕು. ನನ್ಗೆ ಅಜ್ಜಿ ಅಜ್ಜಿ ಬಂದ್ರ? ಅಜ್ಜಿ ಅಜ್ಜಿ ಹಾ, ಬಂದೆ ಬಂದೆ ಬಂದೆ. ಅಶ್ವಿನಿ, ಏನಾಯ್ತು? ಏನ್ ಹೇಳ್ತಾ ನಿನ್ ಗಂಡ? ಏನೇನೋ ಮಾತಾಡೋದು ಕೇಳ್ತಾ ಇದೆ. ಯಾಕೆ ಅಳ್ತೀಯ ನೀನು? ಅಜ್ಜಿ ನೋಡಿ ಏನಾಯ್ತು? ಅಜ್ಜಿ, ಮುಂದೆನೆ ನೋಡ್ರಿ, ಅದೇನೋ ತೀರ್ಥ ಇಟ್ಕೊಂಡು ಕೂತಿದ್ದಾರೆ. ನೋಡಿದ್ರಲ್ಲ ಯಾಕೆ? ಇವ್ರನ್ನ? ಅವನಿಗೆ ಯಾರು ಒಳ್ಳೆಯವರ ಸಹವಾಸ ಇಲ್ಲ ಅಂತ ಹೇಳ್ತಾ ಇದ್ದ. ಯಾಕೆ ಇಲ್ಲ? ಅಜ್ಜಿ, ಅಜ್ಜಿ, ಹಾ, ನಾನು ಏನು? ಮತ್ತೆ ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗಿ ಅಜ್ಜಿ. ಇವನ ಹತ್ರ ಬಾಳ್ವೆ ಮಾಡಲ್ಲ ನಾನು. ಯಾವಾಗ್ಲೂ ಕುಡಿತಾನೆ, ವಾಸನೆ ಇವನ ಹತ್ರ. ಯಶೋಧರ, ಯಾಕೆ?
ಮಗಳನ್ನ ಅಜ್ಜಿ. ಚೆನ್ನಾಗಿ ನೋಡ್ಕೊ ಅಂತ ನಿನ್ ಕೈ ಹಿಡಿದು ನಿನ್ ದಾರ ಏರ್ಸ್ಕೊಟ್ರೆ ನೀನ್ ಹಿಂಗ ಮಾಡೋದು ಯಾಕೆ? ಅಜ್ಜಿ ಖಂಡಿತ ಇನ್ಮೇಲ್ ಮಾಡೋದಿಲ್ಲ ಕಣಜ್ಜಿ. ಅಂದ್ರೆ ನನಗ್ ಗೊತ್ತಿಲ್ಲ, ನನಗ್ ಯಾರು ಹೇಳ್ಕೊಡೋರು ಇಲ್ಲ, ಇದ್ ಮಾಡ್ತಿದೀಯ ತಪ್ಪು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಕೇಳಿದ್ದು, ನಿನಗೆ ಯಾರು ಒಳ್ಳೆಯವರ ಸಂಘ ಇಲ್ವಾ? ಸಜ್ಜನರ ಸಂಘ ಅಂದ್ರೆ ನಿನಗೆ ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ? ಅಜ್ಜಿ, ನಿನಗೆ ನನಗೆ ಮಹಾತಾರ್ ಫೌಂಡೇಶನ್ ಅಂದ್ರೆ ಗೊತ್ತಿಲ್ವಾ ನಿನ್ಗೆ? ಅಶ್ವಿನಿ ಹೇಳಿ ಹೇಳ್ಕೊಡಮ್ಮ. ಹೇಳಿ ಅಜ್ಜಿ. ನನ್ ಅವ್ರಿಗೆ ಮಾತಾಡಿ. ಮಮತಾರ್ ಫೌಂಡೇಶನ್ ಇದೆ. ಮಮತಾರ್ ಫೌಂಡೇಶನ್ ನಲ್ಲಿ ಎಷ್ಟು ಒಂದು ವಿದ್ಯೆ ಕೊಡ್ತಾರೆ, ಸಜ್ಜನರ ಸಾಂಗತ್ಯವನ್ನ ಮಾಡ್ತಾರೆ, ಎಷ್ಟು ಆರೋಗ್ಯದ ಬಗ್ಗೆ ಹೇಳ್ಕೊಡ್ತಾರೆ, ಕುಡಿಯುವುದನ್ನ ನಿಲ್ಲಿಸ್ತಾರೆ, ಒಳ್ಳೆಯವರ ಸಹವಾಸ, ಬಾರ್ ಕಂಡ್ರೆ ಕಾಲಲ್ಲಿ ಎಳೆಯುವುದಿಲ್ಲ, ಅದನ್ನೆಲ್ಲ ನಿಲ್ಲಿಸ್ಲಿಕ್ಕೆ ಮಹಾತಾರ್ ಸಂಸ್ಥೆ ಇದೆ. ಧ್ಯಾನ ಮಾಡ್ಬೇಕು ಯಶೋಧರ, ನೀನು ಧ್ಯಾನ ಮಾಡ್ಬೇಕು. ಆಯ್ತು ಪ್ರತಿ ಅಜ್ಜಿ. ಶನಿವಾರ ಭಾನುವಾರ ನೀನು ಮಹಾತಾರ್ ಫೌಂಡೇಶನ್ಗೆ ಹೋಗ್ಬೇಕು. ಏನಪ್ಪ? ಆಯ್ತು ಅಜ್ಜಿ ಹಾ ನೀವ್ ಹೇಳಮ್ಮ. ಹೇಳಿದ್ರಲ್ಲ ಮಹಾವತಾರ್ ಫೌಂಡೇಶನ್ಗೆ ಹೋದ್ರೆ ಇವ್ರು ಖಂಡಿತವಾಗ್ಲೂ ಕುಡಿಯೋದ್ ಬಿಡ್ತಾರಾ? ಬಿಡ್ತಾರೆ ಬಿಡ್ತಾರೆ ಬಿಡ್ತಾರೆ. ಮತ್ತೆ ನೀನು ಫಸ್ಟ್ ಅವನಿಗೆ ಕರ್ಕೊಂಡೋಗಿ ಅಜ್ಜಿ, ನೀನು ಫಸ್ಟ್ ಅವನಿಗೆ ಕರ್ಕೊಂಡೋಗಿ. ಸಹಕಾರ ನೀಡಬೇಕು. ನೀನು ಅವನನ್ನ ಕರ್ಕೊಂಡು ಹೋಗ್ಬೇಕು. ಅವನು ಬಾರಿಗೆ ಹೋಗದ ಹಾಗೆ ನೀನು ಅವನನ್ನ ಮಹತಾರ್ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಎಲ್ಲವನ್ನ ಕಲಿಸ್ತಾರೆ. ಆಯ್ತು ಏನೇ? ಅಜ್ಜಿ, ಈಗ ಗೊತ್ತಾಯ್ತಲ್ಲ. ಆಯ್ತು ಅಜ್ಜಿ, ನಾವ್ ಹಾ ನಾಳೆ ಹೊರಡ್ತೀವಿ, ಸರಿನಾ? ಹಾ ಏನ್ರಿ ಹೊರಡಿ ಹೊರಡಿ ಅಜ್ಜಿ ಹೇಳ್ತಾ ಇದಾರೆ, ಹೊರಡಿ. ಕೇಳೋಣವಾ? ಒಂದು ಆಯ್ತು ದಿನ ಆಯ್ತು. ದಿನ ಹೋಗ್ಬೇಕು, ಬಂದು ಧ್ಯಾನವನ್ನ ಮಾಡ್ಬೇಕು. ಆಗ ಕುಡಿಯುವುದೆಲ್ಲ ಕಡಿಮೆ ಆಗ್ತದೆ. ಒಳ್ಳೆಯವರ ಸಹವಾಸ ಮಾಡ್ಬೇಕು, ಸಜ್ಜನರ ಸಾಂಗತ್ಯ ಅಂತ ಅದಕ್ಕೆ ಹೇಳುದು. ಒಳ್ಳೆ ಒಳ್ಳೆ ಪುಸ್ತಕ ಓದಪ್ಪ ಯಶೋಧರ, ಒಳ್ಳೆ ಪುಸ್ತಕಗಳನ್ನ ಓದು. ಹೇಳಿ ಹೇಳಿ, ಇನ್ನು ಹೇಳಿ ಇವನ್ಗೆ. ಆಯ್ತು ಆಯ್ತು ಅಜ್ಜಿ, ಆಯ್ತು ಅಜ್ಜಿ. ಮಾಡ್ತೀಯಲ್ಲ, ಸರಿ. ಸುಳ್ಳು ಹೇಳ್ಬಾರ್ದು. ದಿನ ದಿನ ಕಾಗೆ 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 ಕೊಟ್ಟ ಭರವಸೆ ಹಾಗೆ ಮಾಡಬಾರ್ದು. ಪ್ರಾಮಿಸ್ ಅಜ್ಜಿ, ಇನ್ ಕುಡಿಯೋದಿಲ್ಲ ನಾನು. ಹಾ ಒಳ್ಳೆಯವನಾಗಪ್ಪ, ಇವ್ರು ಜೀವನದಲ್ಲಿ ಒಳ್ಳೆಯವನಾಗು. ಊರಿಂದ ಬಂದಿದ್ದೀರಾ, ರೆಸ್ಟ್ ಮಾಡಿ ಅಜ್ಜಿ, ಸರಿನಾ? ಆಯ್ತು ನಾವ್ ನಾಳೆ ಆಯ್ತು ಹೊರಡೋಣ. ಆಯ್ತು 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 ಮಗಳೇ, ಆಯ್ತು. ಏನೇ ಬಂದ್ರಿ? ಲೇ, ಏನ್ರಿ? ನಾನ್ ಕುಡಿಯೋದ್ ಬಿಡಲ್ಲ. ಹಾ ಏನಂದ್ರಿ? ನಾನ್ ಕುಡಿಯೋದ್ ಬಿಡಲ್ಲ ಅಂತ ಹೇಳಕ್ ಆಗುತ್ತ ಚಿನ್ನ? ಹಾ ಅಪ್ಪ, ನನಗ್ ಮತ್ತೆ ಭೂಮಿ ಕೆಳಗಡೆ ಇಳ್ದೋದಂಗ ಆಗೋಯ್ತು. ಅಬ್ಬಾ, ಏನ್ ಜೋಕ್ ಮಾಡ್ತೀರಪ್ಪ? ಜೋಕ್ ಬರುತ್ತೆ ಕುಡ್ಕುನ್ಗೆ ಅಲ್ಲ? ಅಲ್ಲ, ತಗೋ ತಗೋ. ಕುಡಿಯಲ್ಲ ಇನ್ನ ನನ್ನ ಗಂಡ ಕುಡಿಯಲ್ಲ. ಇವತ್ತಿಂದ ಬಿಟ್ಟಿದೀನಿ, ಇವತ್ತಿನ ದುಡ್ಮೆ ನೀನೇ ಇಟ್ಕೊಂಡ್ಬಿಡು. ಇದು ಇವತ್ತಿಂದ ಕುಡಿಯಲ್ಲ, ಇದ್ರಣೆ ಕುಡಿಯಲ್ಲ. ನಾನು ಏನ್ ಗಳಿಸ್ತೀನೋ ಎಲ್ಲ ನೀನೇ ತಂದು ಕೊಡ್ತೀನಿ. ಓಕೆನಾ? ಖುಷಿನಾ ನಿನ್ಗೆ? ಅಬ್ಬಾ, ಖುಷಿ ಆಯ್ತು. ಆಯ್ತು, ನನಗೆ ಖುಷಿ ಆಗೋಯ್ತು, ತುಂಬಾ ಖುಷಿ ಆಗೋಯ್ತು. ಎಲ್ರಿಗೂ ಧನ್ಯವಾದಗಳು. ಮಾಸ್ಟರ್ಸ್, ಎಲ್ರಿಗೂ ಒಂದು ವಿಚಾರ ಏನು ಅಂತಂದ್ರೆ, ಈ ಸಮಾಜದಲ್ಲಿ ಎಲ್ಲಿ ನೋಡಿದರೂ ಕುಡುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ ಹಲವು ಇರಬಹುದು, ಆದ್ರೆ ಕಷ್ಟ, ನೋವು, ಕಣ್ಣೀರು ಮಾತ್ರ ಮನೆ ಮಂದಿಗೆ, ಅದರಲ್ಲೂ ಹೆಚ್ಚಾಗಿ ಕಟ್ಟಿಕೊಂಡ ಹೆಣ್ಣಿಗೆ ಮಾತ್ರ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ಮೂಲಕ ಒಂದು ಸಣ್ಣ ಸಂದೇಶ: ದಯವಿಟ್ಟು ಮದ್ಯಪಾನ, ಧೂಮಪಾನ ಮಾಡಬೇಡಿ. ಘಟ ಇದ್ರೆ ಮಠ ಕಟ್ಟಬಹುದು. ಹಾಗಾಗಿ ಕುಡಿಯೋ ಚಟ ಬಿಟ್ಟು ಸಾಧನೆ ಮಾಡೋ ಹಠ ಇದ್ರೆ ತುಂಬಾ ಉತ್ತಮ. ಹಾಗೆ ಎಲ್ಲ ಹೆಣ್ಣು ಮಕ್ಕಳು ಭೂಮಿ ತೂಕದ ತಾಳ್ಮೆಯಂತೆ, ಸೀತಾ ಮಾತೆಯಂತೆ, ಅಗತ್ಯ ಬಿದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮರಂತೆ, ಒನಕೆ ಹೋಬವಳಂತೆ ಹೋರಾಡಿ ಸಾಧನೆಗೈದು ತೋರಿಸಬೇಕು. ಕೊನೆಯದಾಗಿ, ಎಲ್ಲವನ್ನೂ ಗೆಲ್ಲುವ ಶಕ್ತಿ ನಮ್ಮಲ್ಲೇ, ದುರ್ಗಾಮಾತೆ ಪ್ರತಿರೂಪವಾದ ಪ್ರತಿ ಹೆಣ್ಣಲ್ಲೇ ಶಕ್ತಿ ಇದೆ. ಹೆದರಿಸೋಣ. ಎಲ್ಲರಿಗೂ ಧನ್ಯವಾದಗಳು.